ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಂದ ಗೃಹ ಸಚಿವ ಜಿ. ಪರಮೇಶ್ವರಗೆ ಮನವಿ. ಬೆಳಗಾವಿಯಲ್ಲಿ ನಾಡದ್ರೋಹಿ ಕರ್ನಾಟಕ ಏಕೀಕರಣ ಸಮಿತಿ ಎಂಇಎಸ್ ಬ್ಯಾನ್ ಮಾಡುವಂತೆ ಮನವಿ. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷ ದೀಪಕ್ ಗುಡುಗನಟ್ಟಿ ನೇತೃತ್ವದಲ್ಲಿ ಕರವೇ ಕಾರ್ಯಕರ್ತರ ಮನವಿ. ಕರ್ನಾಟಕ ಫಾಸ್ಟ್ ನ್ಯೂಸ್, ಬೆಳಗಾವಿ. ಬೆಳಗಾವಿ ನವೆಂಬರ್ 1 ಆಮೇಲೆ ಅಧಿವೇಶನ ಬಂತು ಅಂತಂದರೆ 1ನೇ ತಾರೀಕಿಗೆ ಕರಾಳ ದಿನಾಚರಣೆ ಮಾಡ್ತಾರೆ ಸರ್ ಎಂಇಎಸ್ ಮತ್ತು ಶಿವಸೇನೆ. ಈಗ ಅಧಿವೇಶನ ಬಂತು ಅಂದರೆ ಸರ್ಕಾರಕ್ಕೆ ಸೆಡ್ಯೂಲ್ ರೀತಿಯಲ್ಲಿ ಮಹಾಮೇಳವನ್ನು ನಡೆಸ್ತಾರೆ ಸರ್. ಅಂಥ ಸಂಘಟನೆಗಳನ್ನು ನಿಷೇಧಿಸಬೇಕು. ಬೆಳ್ಳಂಕೆಷ್ಟು ಜನ ಎಂಇಎಸ್ ಮುಖಂಡರುಗಳಿದ್ದಾರೆ ಸರ್, ಅವ್ರನ್ನ ಗಡಿಪಾರು ಮಾಡಬೇಕು ಸರ್ ಅಷ್ಟೇ. ಅವರಿಂದ ಇಡೀ ಬೆಳಗಾವಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ ಸರ್. ಅಂಥವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ಸರ್. ಓಕೆ ಸರ್, ಆಗ್ಬೋದು. ಥ್ಯಾಂಕ್ ಯು. ಓಕೆ.